ಗವಿ ಸಿದ್ದೇಶ್ವರ ಜಾತ್ರೆ ಅಂದ್ರೆ ಅದಕ್ಕೆ ಆದಂತಹ ಒಂದಷ್ಟು ಮಹತ್ವ ಇದೆ. ಇಡೀ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈ ಗವಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಭಾಗಿಯಾಗುವುದಕ್ಕೆ ಭಕ್ತಾದಿಗಳು ಆಗಮಿಸ್ತಾರೆ. ಪ್ರಮುಖವಾಗಿ ದಕ್ಷಿಣ ಭಾರತದ ಮಹಾಕುಂಭ ಮೇಳ ಅಂತಾನೆ ಕರೆಯಲಾಗುವ ಕೊಪ್ಪಳದ ಗವಿ ಸಿದ್ದೇಶ್ವರ ಜಾತ್ರೆಗೆ ಈಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇವತ್ತು ಸಂಜೆ ಜಾತ್ರಾ ಮಹಾರಥೋತ್ಸವಕ್ಕೆ ಮೇಘಾಲಯ ರಾಜ್ಯಪಾಲರಿಂದ ಚಾಲನೆ ದೊರೆಯಲಿದ್ದು 3 ದಿನಗಳ ಕಾಲ ಈ ಗವಿ ಸಿದ್ದೇಶ್ವರ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತೆ. ಮಠದ ಪಕ್ಕದಲ್ಲಿರುವ 6 ಎಕರೆ ಪ್ರದೇಶದಲ್ಲಿ ಮಹಾ ದಾಸೋಹ ಮಂಟಪವನ್ನ ಸಿದ್ಧಪಡಿಸಲಾಗಿದ್ದು ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಗವಿ ಮಠದ ಜಾತ್ರೆಗೆ ಬಂದವರಿಗೆ ಈ ಬಾರಿ ವಿಶೇಷವಾಗಿ ಮೈಸೂರು ಪಾಕ್ ರೆಡಿ ಆಗ್ತಾ ಇದೆಯಂತೆ. ಸಿಂಧನೂರು ಗೆಳೆಯರ ಬಳಗ 10 ಲಕ್ಷ ಮೈಸೂರು ಪಾಕ್ ತಯಾರು ಮಾಡ್ತಾ ಇದ್ದು ಸುಮಾರು 150 ಬಾಣಸಿಗರಿಂದ ಮೈಸೂರು ಪಾಕ್ ತಯಾರಾಗ್ತಾ ಇದೆ. ಇನ್ನು ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಮಂದಿ ಆಗಮಿಸುವ ಹಿನ್ನೆಲೆ ಕೊಪ್ಪಳದ ಗವಿ ಸಿದ್ದೇಶ್ವರ ಜಾತ್ರೆಗೆ ಯಾದಗಿರಿ ರೊಟ್ಟಿ ಕಳಿಸಿಕೊಡಲಾಗಿದೆಯಂತೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಐಕೂರು ಗ್ರಾಮದ ಗವಿ ಸಿದ್ದೇಶ್ವರ ಭಕ್ತರು 11,000 ರೊಟ್ಟಿಯನ್ನು ಕಳಿಸಿಕೊಟ್ಟಿದ್ದಾರೆ. ಭಾಳ ಖುಷಿಯಾಗಿದೆ. ಎಲ್ಲ ಬಂದು ನಾವು ಸೇವೆ ಮಾಡ್ತಾ ಇದ್ದೀವಿ. ಹೋದ ವರ್ಷ ಜಿಲೇಬಿ ಇತ್ತು, ಈ ವರ್ಷ ಮೈಸೂರು ಪಾಕ್. ಭಾಳ ಸಂತೋಷ ಆಗಿದೆ. ಸಿನ್ನೂರಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ. ಭಾಳ ವರ್ಷದಿಂದ 8 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ಸಂತೋಷ ಆಗ್ತದೆ, ಬಂದು ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಸಂತೋಷ ಆಗ್ತದೆ. ಭಾಳ ಖುಷಿ ಆಗುತ್ತೆ ಅಂತ ಹೇಳಿಲ್ಲ, ಏನು ಹೇಳಲಿಕ್ಕಿಲ್ಲ. ಲಕ್ಷಾಂತರ ಭಕ್ತರು ಬರ್ತಾರೆ. ಈಗಾಗಲೇ ಪ್ರಸಾದ ಸ್ಟಾರ್ಟ್ ಆಗಿದೆ. ಎಲ್ಲ ಅಜ್ಜನ ಆಶೀರ್ವಾದ, ನಡೆದಾಡೋ ದೇವರವರು ಅವರೇ ಶಕ್ತಿಗೆ ತುಂಬಿ ನಮ್ಮನ್ನೆಲ್ಲರನ್ನ ಮೂವ್ ಮಾಡ್ತಾರೆ. ನಾವೆಲ್ಲ ಮುಂದುವರಿತಿದ್ದೀವಿ ಅಷ್ಟೇ. ಅದೇ ಹೇಳ್ತೀನಿ, ನಾವು ಮಾತಾಡ್ಲಿಕ್ಕಿಲ್ಲ. ಭಾಳ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಸಂತೋಷ ಆಗುತ್ತಾ ಬರ್ಲಿಕ್ಕೆ, ಬಂದು ಮಾಡಿ ಹೋಗ್ತೀವಿ. ಈಗ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ? ಇವಾಗ 1 ವಾರದಿಂದ ಇದ್ದೀವಿ ನಾವಿಲ್ಲಿ.